ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಶ್ರೀ ಜಯಭಾರತಿ ಎಜುಕೇಷನಲ್ ಕೋಆಪರೇಟಿವ್ ಸೊಸೈಟಿಯ ಮಾಜಿ ಉಪಾಧ್ಯಕ್ಷರಾದ ಬಳ್ಳೂರು ಅನಿಲ್ ರೆಡ್ಡಿ ಮತ್ತು ಯುವ ಮುಖಂಡರಾದ ಬಳ್ಳೂರು ನವೀನ್ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರು, ಅಭಿಮಾನಿಗಳ ಮತ್ತು ವಿದ್ಯಾರ್ಥಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಜನ್ಮದಿನದ ಅಂಗವಾಗಿ ತಾಲೂಕಿನ ಬೆಸ್ತಮಾನಹಳ್ಳಿಯ ಸ್ನೇಹ ಭಾರತಿ ವಿಕಲಚೇತನ ಮಕ್ಕಳ ಆಶ್ರಮದಲ್ಲಿ ಅನ್ನದಾಸೋಹದ ಜೊತೆಗೆ ಅತ್ತಿಬೆಲೆಯ ಶ್ರೀ ಜಯಭಾರತಿ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ನೋಟ್ ಪುಸ್ತಕಗಳ ಜೊತೆಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕರಾದ ಬಿ.ಜೆ. ಅಂಜನಪ್ಪ, ಅತ್ತಿಬೆಲೆ ಶ್ರೀ ಜಯಭಾರತಿ ಎಜುಕೇಷನಲ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ನರಸಿಂಹಮೂರ್ತಿ, ಖಜಾಂಚಿ ಸೋಮಶೇಖರ್, ಮುಖಂಡರಾದ ಗೋವಿಂದರಾಜು, ಮುನಿರಾಜು, ಮುರಳಿ ಮೋಹನ್ ರೆಡ್ಡಿ, ಎನ್ಬಿಆರ್ ಶಿವಕುಮಾರ್, ಬಳ್ಳೂರು ಮಧು ಮತ್ತು ಚಂದ್ರಶೇಖರ್ ಚಂದ್ರಾರೆಡ್ಡಿ, ಬಾಬುರೆಡ್ಡಿ, ಕೇಬಲ್ ಮಂಜು, ಸುರೇಶ್ ಬಾಬು, ರಾಮರೆಡ್ಡಿ, ಅಶೋಕ್ ರೆಡ್ಡಿ, ಮಂಜುನಾಥ್ ಸೇರಿದಂತೆ ಅಭಿಮಾನಿಗಳು, ಸ್ನೇಹಿತರು ಬಳ್ಳೂರು ಅನಿಲ್ ಕುಮಾರ್ ರೆಡ್ಡಿಯವರಿಗೆ ಮತ್ತು ಬಳ್ಳೂರು ನವೀನ್ ಕುಮಾರ್ ರೆಡ್ಡಿರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು.
ಸ್ನೇಹಿತರು, ಈ ಒಂದು ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರು ಅನಿಲ್ ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ವಿಶೇಷವಾಗಿ ನಮ್ಮ ಶಾಲೆಯ ಜಯಭಾರತಿ ಶಾಲೆಯ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೂ, ಏಡೆಡ್ ವಿದ್ಯಾರ್ಥಿಗಳಿಗೂ, ನಂತರ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವತ್ತು ನೋಟ್ಬುಕ್ ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಅನೇಕ ಸಾಮಗ್ರಿಗಳನ್ನು ಇವತ್ತು ಉಚಿತವಾಗಿ ಇವತ್ತು ಅವರ ಜನ್ಮದಿನ ಆಚರಣೆ ಪ್ರಯುಕ್ತ ಇವತ್ತು ನೀಡ್ತಾ ಇದ್ದಾರೆ. ಪ್ರತಿ ವರ್ಷ ಈ ರೀತಿ ನಮ್ಮ ಶಾಲೆಗೆ ಅವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಮುಂದಿನ ದಿವಸನೂ ಸಹ ಈ ಒಂದು ಶಾಲೆಗೆ ಪ್ರತಿ ವರ್ಷ ಅವರ ಜನ್ಮದಿನಾಚರಣೆ ದಿವಸ ಎಲ್ಲ ಮಕ್ಕಳಿಗೂ ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಅವರಿಗೆ ಕೈಲಾದಷ್ಟು ಸೇವೆಯನ್ನು ಮಾಡಬೇಕನ್ಬಿಟ್ಟು ಮನವಿ ಮಾಡ್ತಾ, ಮತ್ತೊಮ್ಮೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ. ಯಾಕಂದರೆ ಅವರ ಹುಟ್ಟುಹಬ್ಬವನ್ನು ಬೇರೆ ಕಡೆ ಆಚರಣೆ ಮಾಡಿದ್ರೆ ಶಾಲೆಯಲ್ಲಿ ಬಂದು ಮಕ್ಕಳ ಮುಂದೆ ಇವತ್ತು, ಯಾಕಂದರೆ ಈ ನಮ್ಮ ಸಂಸ್ಥೆ 51ರಲ್ಲಿ ಪ್ರಾರಂಭ ಆಗಿದ್ದು, ಇಡೀ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಈ ಸಂಸ್ಥೆ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಬಂದೈತೆ ರಿಸಲ್ಟಲ್ಲಿ. ನಂತರ ಈ ಒಂದು ಶಾಲೆಗೆ ಬರುವಂಥ ಎಲ್ಲ ಮಕ್ಕಳು ಶ್ರೀಮಂತರ ಮಕ್ಕಳಲ್ಲ, ಎಲ್ಲ ಮಧ್ಯಮ ಮತ್ತು ಬಡ ಮಕ್ಕಳು ಬರೋದು. ಅದರಿಂದ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಎಲ್ಲ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು, ನಿರ್ದೇಶಕರು, ಮಾಜಿ ನಿರ್ದೇಶಕರು, ಎಲ್ಲ ಆಡಳಿತ ಮಂಡಳಿಯವರು ಸಹ ಅವರ ಕೈಲಾದಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಈ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರು 5 ವರ್ಷಗಳ ಕಾಲ ಜಯಭಾರತಿ ವಿದ್ಯಾಸಂಸ್ಥೆಯ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ಅನಿಲ್ ಕುಮಾರ್ ಅವರ ಇವತ್ತು 43ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಹುಟ್ಟುಹಬ್ಬವನ್ನು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡೋದನ್ನು ನೋಡ್ತಾ ಇರ್ತೀವಿ. ಕೆಲವರೆಲ್ಲ ಅದ್ದೂರಿಯಾಗಿ ಪಟಾಕಿ ಹೊಡೆದು ಒಂದು ಪೆಂಡಲ್ ಹಾಕಿ ಸಂಭ್ರಮವನ್ನು ಹಂಚ್ಕೊಳ್ಳೋದನ್ನು ನೋಡ್ತೀವಿ. ಕೇಕುಗಳು ಕಟ್ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡೋದು ನೋಡ್ತೀವಿ. ಆದರೆ ಅನಿಲ್ ಅವರು ಅದಕ್ಕೆ ವಿರುದ್ಧವಾಗಿ ಒಂದು ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರೋರು. ಹಂಗಾಗಿ ಇದೇ ಸಂಸ್ಥೆಯಲ್ಲಿ ಅವರು ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರಿಂದ ಈ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಗತ್ಯವಾದಂಥ ಪರಿಕರಗಳನ್ನು ನೀಡುವ ಮೂಲಕ ಒಂದು ಸಮಾಜಕ್ಕೆ ದಿಕ್ಸೂಚಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ದುಂದು ವೆಚ್ಚ ಮಾಡಿ 5 ನಿಮಿಷದಲ್ಲಿ ಪಟಾಕಿ ಹೊಡೆದು 16,000 ರೂಪಾಯಿ ಖರ್ಚು ಮಾಡೋದಕ್ಕಿಂತ ಇದನ್ನು ಇಲ್ಲಿನ ವಿದ್ಯಾರ್ಥಿಗಳಿಗೆ ಅವ್ರಿಗೇನು ನಿತ್ಯ ಅಗತ್ಯ ಇದೆ, ಪಾಠ್ಯ ಪುಸ್ತಕಗಳು, ಆಮೇಲೆ ನೋಟ್ ಬುಕ್ಕು, ಪೆನ್ನು, ಈ ಥರ ಪರಿಕರಗಳನ್ನು ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಕೊಡೋದ್ರ ಮೂಲಕ ಈ ರೀತಿಯ ಕಾರ್ಯಕ್ರಮಗಳಿಗೆ ಈ ರೀತಿ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯೋದಕ್ಕೆ ಒಂದು ಪ್ರೇರಕವಾಗಿ ಆದಂಥ ಒಂದು ಕೆಲಸ ಮಾಡಿದ್ದಾರೆ. ಅವರ ಮುಂದಿನ ಜೀವನ ಇನ್ನಷ್ಟು ಉತ್ತಮವಾಗಿರಲಿ, ಆರೋಗ್ಯ ಕೊಡಲಿ, ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಸೌಭಾಗ್ಯವನ್ನು ಕೊಡಲಿ, ಅವರ ಒಟ್ಟು ಕುಟುಂಬಕ್ಕೆ ಒಳ್ಳೆ ಆರೋಗ್ಯನ ಕೊಡಲಿ, ಅವರ ರಾಜಕೀಯ ಜೀವನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ಕೃಷ್ಟ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಆದಂಥ ಅನಿಲ್ ಕುಮಾರ್ ಅವರು ನನ್ನ ಆತ್ಮೀಯ ಮಿತ್ರರು. ಅವರು ಈ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಆಚರಿಸ್ಕೊಳ್ತಾ ಇರೋದು ಬಹಳ ಸಂತೋಷಕರವಾಗಿದೆ. ಹಾಗೆ ಅವರು ಇಲ್ಲಿ ಮಕ್ಕಳಿಗೆ ಅಂತಲ್ಲ, ಇದಕ್ಕೆ ಮುಂಚೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ವಯೋವೃದ್ಧರ ಆಶ್ರಮಕ್ಕೆ ಹೋಗಿ ಭೇಟಿ ನೀಡಿ ಅವರಿಗೆ ತಮ್ಮ ಕೈಲಾದಂಥದ್ದನ್ನ ಸಹಾಯ ಮಾಡಿ ಅವರ ಆಶೀರ್ವಾದ ಪಡೆದು ಇಲ್ಲಿ ಬಂದವರೇ. ಹಾಗಾಗಿ ಅವರ ಒಂದು ಉದ್ದೇಶ ಏನಿದೆ ಇದು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಹಾಗೆ ಇದೊಂದು ಪರಿಪೂರ್ಣವಾದಂತಹ ಹುಟ್ಟುಹಬ್ಬ. ಏಕೆಂದರೆ ಅವರಿಗೆ ಗೊತ್ತು, ನಾವು ಇದೇ ಸ್ಕೂಲಲ್ಲಿ ಓದಿರೋಂಥ ವಿದ್ಯಾರ್ಥಿಗಳೇ, ನಾವು ಓದ್ಬೇಕಾದ್ರೆ ಇಷ್ಟು ಪ್ರೋತ್ಸಾಹ ಅಂದಿನ ದಿನಗಳಲ್ಲಿ ಯಾರು ಕೊಡ್ತಾ ಇರಲಿಲ್ಲ. ನಾವು ಬಹಳ ಕಷ್ಟದ ಜೀವನದಲ್ಲಿ ಈ ಶಾಲೆಯಲ್ಲಿ ಓದಿರೋಂಥ ಇಲ್ಲಿರೋಂಥ ಎಲ್ಲ ವಿದ್ಯಾರ್ಥಿಗಳನ್ನು, ಹಾಗಾಗಿ ಆ ಕಷ್ಟದ ವಿದ್ಯಾರ್ಥಿ ಜೀವನವನ್ನು ಅರಿತು ಇವತ್ತೊಂದು ದಿವಸ ಈ ಶಾಲೆಯ ಬಗ್ಗೆ ಇರುವಂಥ ಅಪಾರವಾದ ಕಾಳಜಿ, ಅವ್ರಿಗೆ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸ್ಕೊಂಡು ಮಕ್ಕಳಿಗೆ ನನ್ನ ಕೈಲಾದಂಥ ವಿದ್ಯಾದಾನವನ್ನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅನಿಲ್ ಕುಮಾರ್ ಅವರಿಗೆ ನಮ್ಮ ಎಲ್ಲ ತಂಡದ ಪರವಾಗಿ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳು, 43ನೇ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಅವರಿಗೆ ನೆಮ್ಮದಿ, ಆರೋಗ್ಯ, ಸಂತೋಷ, ಮತ್ತಷ್ಟು ಸಹಾಯ ಮಾಡುವ ಮನೋಭಾವನೆಯನ್ನು ಆ ಭಗವಂತನು ಕರುಣಿಸ್ಲಿ ಅಂತೇಳಿ ಈ ಮುಖಾಂತರ ಕೇಳಿಕೊಂಡು ನನ್ನ ಕುಚ್ಚುಕು ಗೆಳೆಯನಾಗಿರ್ತಕ್ಕಂಥ ಅನಿಲ್ ರೆಡ್ಡಿ ಅವರು ಮತ್ತು ಅದೇ ರೀತಿ ಇನ್ನೊಬ್ಬ ಸ್ನೇಹಿತ ಕುಚ್ಚುಕು ಗೆಳೆಯಾಗಿರ್ತಕ್ಕಂಥ ನವೀನ್ ಅವರು, ಇವರಿಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ಕೊಡ್ತೇನೆ. ಈ ಹುಟ್ಟುಹಬ್ಬದ
ಶುಭಾಶಯಗಳ ಪ್ರಯುಕ್ತವಾಗಿ ನಿರಂತರವಾಗಿ ಎಂದಿನಂತೆ, ಯಾಕಂದರೆ ಪ್ರತಿ ವರ್ಷದಂತೆ ಈ ವರ್ಷ ಭಾಳ ಅದ್ಭುತವಾಗಿ ನಮ್ಮ ಜಯಭಾರತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕತೆಯಾದಂಥ ಒಂದು ಪೆನ್ನು, ಬುಕ್ಕು, ಪ್ಯಾಡು, ಕ್ಯಾಲ್ಕುಲೇಟ್ರು ಅವ್ರಿಗೆ ಅತ್ಯವಶ್ಯಕವಾದಂಥ ವಸ್ತುಗಳನ್ನು ನೀಡಿ ಅವರ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಯುವಕರು ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಟಾಕಿ ಹೊಡೆದು ಸಿಡಿದು ಸಂಭ್ರಮಿಸ್ತಾರೆ. ಆದರೆ ಇವರು ಆ ರೀತಿ ಅಲ್ಲ, ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ಇನ್ನೊಬ್ಬರಿಗೆ ನಾವು ನಂಬಲಾಡ್ತಕ್ಕಂಥ ಸಹಾಯವನ್ನು ಮಾಡಬೇಕಂತೇಳಿ ಇವತ್ತು ಭಾಳ ಒಂದು ಈ ಒಂದು ಸಮಾಜದ ಒಂದು ಸಂದೇಶವನ್ನು ಸಾರಬೇಕಂತ ಹೇಳ್ಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಪೆನ್ನು ಮತ್ತು ಬುಕ್ಕು ಮತ್ತು ಕ್ಯಾಲ್ಕುಲೇಟ್ರು ಎಲ್ಲ ಕೊಟ್ಟು ಭಾಳ ಒಂದು ವಿಶೇಷ ರೀತಿಯಿಂದ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಅವರು ಭಗವಂತ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ನೀಡಿ ಇಂದು ಉತ್ತಮವಾದಂಥ ಸಮಾಜ ಸೇವೆಯಲ್ಲಿ ತೊಡಗಲಿ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಮಾಜಿ ಉಪಾಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಆನೇಕಲ್ ಮಂಡಲದ ಕಾರ್ಯದರ್ಶಿಗಳು ಆದಂತಹ ಅನಿಲ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ನವೀನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ಶಾಲೆಯಲ್ಲಿ ಉಪಾಧ್ಯಕ್ಷರಾಗಿ ಸುಮಾರು 5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ತಮ್ಮದೇ ಆದ ಸೇವೆಯನ್ನು ಈ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಅನಿಲ್ ರೆಡ್ಡಿ ಅವರು ಇವತ್ತು ವಿಭಿನ್ನವಾಗಿ ಇವತ್ತು ಬಡ ಮಕ್ಕಳಿಗೆ, ಇಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಬಡ ಮಕ್ಕಳು ಜಾಸ್ತಿ ಈ ಶಾಲೆಯಲ್ಲಿ ಓದ್ತಾರೆ, ಅವರೆಲ್ಲರೂ ಎಲ್ಲರಿಗೂ ಸಹ ಪುಸ್ತಕ, ಪೆನ್ನು, ಜಾಮಿಟ್ರಿ ಬಾಕ್ಸು ಮತ್ತು ಕ್ಯಾಲ್ಕುಲೇಟರ್ಗಳು ವಿತರಣೆ ಮಾಡುವ ಮುಖಾಂತರ ಹಾಗೂ ರುದ್ರಾಶ್ರಮದಲ್ಲೂ ಸಹ ವೃದ್ಧರಿಗೆ ಅನ್ನದಾನ ಮಾಡುವ ಮುಖಾಂತರ ಇವತ್ತು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಂಥ ಅನಿಲ್ ರೆಡ್ಡಿ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಅವ್ರ ಹತ್ರ ಹೆಚ್ಚಾಗಿ ದುಡ್ಡಿದೆ, ಆದರೂ ಕಮ್ಮಿ ಮಾಡಿದರೆ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶ್ರೀ ಜಯಭಾರತಿ ಕೋಆಪರೇಟಿವ್ ಸೊಸೈಟಿನ ಮಾಜಿ ಅಧ್ಯಕ್ಷರಾದಂತಹ ಅನಿಲ್ ರೆಡ್ಡಿ ಅವರಿಗೆ ಹಾಗೂ ನಮ್ಮ ಸ್ನೇಹಿತ ಇದೇ ಸ್ಕೂಲಿನ ಹಳೆ ವಿದ್ಯಾರ್ಥಿಯಾದಂಥ ನವೀನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮತ್ತು ನಮ್ಮ ಅನಿಲ್ ಕುಮಾರ್ ಅವರು ಮತ್ತು ನವೀನ್ ಅವರು ತುಂಬ ಸಮಾಜಮುಖಿ ಕೆಲಸಗಳಲ್ಲಿ ತೊಡಸ್ಕೊಂಡು ಈ ವಿಭಿನ್ನವಾದ ರೀತಿಯಲ್ಲಿ ಬರ್ತೇನೆ ಆಚರಿಸ್ಕೊತಾ ಇದ್ದಾರೆ. ಎಲ್ಲರಿಗೂ ಇದು ಸ್ಫೂರ್ತಿ. ಮತ್ತು ಹೋದ ವರ್ಷ ಕೂಡ ಬಳ್ಳೂರು ಶಾಲೆಯಲ್ಲಿ ಸುಮಾರು ಎಲ್ಲ ಮಕ್ಕಳಿಗೂ ಈ ಕಲಿಕಾ ಸಾಮಗ್ರಿಗಳಾದಂಥ ಪ್ಯಾಡು ಮತ್ತು ಬುಕ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಜಯಭಾರತಿಯಲ್ಲಿ ಕೊಟ್ಟಿರೋದು ಎಲ್ಲರಿಗೂ ಸಂತೋಷ. ಮತ್ತು ಇನ್ನೂ ಅವ್ರಿಗೆ ದೇವರು ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮತ್ತು ಇಬ್ಬರಿಗೂ ಸಂತೋಷವಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಬಳ್ಳೂರು ಗ್ರಾಮದ ಅನಿಲ್ ಕುಮಾರು ಮತ್ತು ನವೀನ್ ಇಬ್ಬರು ಸ್ನೇಹಿತರು. ಆ ಸ್ನೇಹಿತರು ಇವತ್ತು ನಮ್ಮ ಅತ್ತಿಬೆಲಿ ಜಯಭಾರತಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ, ಜಾಮೆಂಟ್ರಿ ಎಲ್ಲನೂ ಕೊಟ್ಟರು. ಅದು ಅದೇ ಥರ ಇಲ್ಲಿ ಬೆಸ್ಮನಲ್ಲಿ ಅಂಗವಿಕಲರು ಅವರಿಗೆ ಅತಿ ಪ್ರಾಮುಖ್ಯ ಕೊಟ್ಟರು. ನಾವು ಯಾವತ್ತೂ ಅಷ್ಟೇ ಯಾರೇ ಆಗಲಿ ಹುಟ್ಟುಹಬ್ಬ ಮಾಡ್ಕೊಂಡಾಗ ಲಕ್ಷಗಳೇ ಖರ್ಚು ಮಾಡ್ತಾರೆ. ಆದರೆ ಒಂದು ಅಂಗವಿಕಲರಿಗಾಗಲಿ, ಒಂದು ವೃದ್ಧಾಶ್ರಮಕ್ಕಾಗಲಿ ಅವರು ಹೆಚ್ಚಿನ ಅನುದಾನವಾಗಿ, ಅವ್ರಿಗೆ ಬಟ್ಟೆ ಇರಲ್ಲ, ಊಟ ಇರಲ್ಲ, ವಸತಿ ಇರಲ್ಲ, ಅನೇಕ ಸೌಲಭ್ಯಗಳಿರಲ್ಲ. ಆ ಸೌಲಭ್ಯಗಳಿಗೆ ಹೆಚ್ಚಿಗೆ ಎಲ್ಲರೂ ಹುಟ್ಟುಹಬ್ಬ ಮಾಡ್ಕೊತಾರೆ. ಆ ಹುಟ್ಟುಹಬ್ಬವನ್ನು ಅಲ್ಲಿ ಪ್ರೇರಣೆ ಆಗಿ ಕೊಟ್ಟರೆ ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಆ ಮಕ್ಕಳಿಗೆ ಊಟ, ಅನ್ನ, ಉಪಚಾರಗಳು ಎಲ್ಲವೂ ಸಿಕ್ಕುತ್ತದೆ. ಆ ಥರ ಯಾರೇ ಒಂದು ಹುಟ್ಟುಹಬ್ಬ ಮಾಡಿದ್ರೆ ಅಲ್ಲೊಂದು ಪ್ರೇರಣೆ ಆಗಿ ಕೊಟ್ಟು ನಿಮ್ಮ ಊರಿನ ಶಾಲೆಗಳಿಗೆ ಅದೇ ಥರ ಪ್ರೇರಣೆ ಕೊಟ್ಟರೆ ಮಕ್ಕಳು ವಿದ್ಯಾಭ್ಯಾಸ ಬೆಳೆಯುತ್ತದೆ. ಆವತ್ತಿನ ದಿವಸ ನಮ್ಮ ದೇಶನೂ ಬೆಳೆಯುತ್ತದೆ, ಎಲ್ಲರೂ ಮುಂದೆ ಬರ್ತಾರಂತ ಇಷ್ಟೊಂದು ಹೇಳಿ ನಾನು ಮುಗಿಸ್ತೇನೆ. ಈ ಶಾಲೆಯಲ್ಲಿ ಇವತ್ತು ಅನಿಲ್ ಕುಮಾರ್ ಹಾಗೂ ನವೀನ್ ಒಂದು ರೀತಿಯಲ್ಲಿ ತಮ್ಮಂದರು, ಒಂದು ರೀತಿಯ ಸ್ನೇಹಿತರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಿದ್ದಾರೆ ಈ ದಿನ. ಮೊದಲಿಗೆ ಅವರಿಬ್ಬರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈಗಾಗಲೇ ಎಲ್ಲರೂ ತಿಳಿಸಿದರೆ, ಎಲ್ಲರೂ ಅದು ಕೊಟ್ಟರು, ಇದು ಕೊಟ್ಟರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ನಾನೇನು ನೆಕ್ಸ್ಟ್ ಏನು ಬೇಕಾಗಿಲ್ಲ. ಇದೇ ರೀತಿ ಅವರಿಬ್ಬರೂ ಇನ್ನೂ ಅನೇಕ ಒಳ್ಳೆ ಕಾರ್ಯಗಳು ಮಾಡ್ಕೊಳ್ತಾ ಮುಂದೆ ಸಾಗಲಿ. ಹಾಗೂ ನಾವು ಓದಂಥ ಶಾಲೆಯಲ್ಲೇ ಇವತ್ತು ಅವರು ಈ ಒಳ್ಳೆ ಕೆಲಸ ಮಾಡಿರೋದು ನಮ್ಗೆ ತುಂಬ ಖುಷಿ ತರುವಂಥ ವಿಚಾರ. ಅನಿಲ್ ಕುಮಾರ್ ಹಾಗೂ ನವೀನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾರೆ. ಈ ದಿನ ನಮ್ಮ ಹುಟ್ಟುಹಬ್ಬ ದಿನ ನಂದು ಮತ್ತೆ ನನ್ನ ಬಾಲ್ಯ ಸ್ನೇಹಿತರಾದ ನವೀನ್ ರೆಡ್ಡಿ ಅವ್ರದ್ದು ಇಬ್ಬರು ಒಟ್ಟಾಗಿ ಆಚರಣೆ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ರಸ್ಮನಹಳ್ಳಿ ಹತ್ರ ಇರುವ ಸ್ನೇಹ ಭಾರತಿ ವಿಕಲಚೇತನ ಶಿಕ್ಷಣ ಸಂಸ್ಥೆಯಲ್ಲಿ ಅನ್ನದಾನ ಮುಖಾಂತರ ನಮ್ಮ ಹುಟ್ಟುಹಬ್ಬವನ್ನು ಪ್ರಾರಂಭ ಮಾಡಿ, ಇಲ್ಲಿ ಅತ್ತಿಬೆಲೆ ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಒಂದು ಬಡ ಮಕ್ಕಳಿಗೆ ಎಕ್ಸಾಮ್ ಪ್ಯಾಡ್ಸ್ ಮತ್ತು ಬುಕ್ಕುಗಳು ಮತ್ತು
ಕ್ಯಾಲ್ಕುಲೇಟರ್ಗಳು, ಪೆನ್ನುಗಳು ಈ ಥರ ಎಲ್ಲರಿಗೂ ಹಂಚೋ ಮುಖಾಂತರ ನಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡಿದ್ದೀವಿ. ಇದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಬಂಧು ಬಳಗ ಮಿತ್ರರಿಗೆ ಹಾಗೂ ನನ್ನ ಹಾಲಿ ನಿರ್ದೇಶಕರು, ಮಾಜಿ ನಿರ್ದೇಶಕರು, ಆಡಳಿತ ಮಂಡಳಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ಇನ್ನೂ ಮುಂದೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸೇವೆ ಮಾಡೋಕ್ಕೆ ಬದ್ಧನಾಗಿದ್ದೀನಿ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಸೇವೆ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ನಾವಿಬ್ಬರು ಒಟ್ಟಾಗಿ ಏನೇ ಬಂದರೂ ನಾವು ಮಾಡ್ತಾ ಇರ್ತೀವಿ. ಇಷ್ಟೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಶಾಲೆ ಹುಟ್ಟುಹಬ್ಬ ರೆಸಾರ್ಟ್ಗಳಲ್ಲಿ ಹುಟ್ಟುಹಬ್ಬ ಎಲ್ಲರೂ ಆಚರಣೆ ಮಾಡ್ಕೊತಾರೆ. ಅದು ಬರೀ ಸ್ನೇಹಿತರಿಗೆ ಅಷ್ಟೇ ಮಾಡ್ಬೋದು. ಬಟ್ ವಿದ್ಯಾರ್ಥಿಗಳಿಗೆ ನಾವು ಏನಾದರೂ ಒಂದು ಕೊಡೋ ಮುಖಾಂತರ ಮಾಡಿದಾಗ ಅವ್ರಿಗೂ ಒಂದು ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಾಗ ಅವ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ. ನಾಳೆ ದಿವಸ ಅವ್ರಿಗೂ ಇದೇ ರೀತಿ ಆಲೋಚನೆ ಮಾಡೋದಕ್ಕೆ ಒಂದು ಒಳ್ಳೆ ಉದ್ದೇಶ ಸಿಗುತ್ತೆ. ನಮ್ಮ ಉದ್ದೇಶ ಅಷ್ಟೇ ಇದು. ಸುಮ್ಮನೆ ಏನೋ ಇವಾಗ ರೆಸಾರ್ಟಲ್ಲಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೋಗ್ಬಿಡ್ತೀವಿ. ಅದೇ ಜಾಸ್ತಿ ದಿನ ಜ್ಞಾಪಕ ಇರಲ್ಲ. ಇವಾಗ ಇಲ್ಲಿ ಮಾಡಿರೋ ಉದ್ದೇಶ ಬಂದು ವಿದ್ಯಾರ್ಥಿಗಳಿಗೆ ಏನಾದರೂ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬರಿಗಾದ್ರೂ ನಾವು ಮಾಡಿರೋ ಸೇವೆ ಅವ್ರಿಗೆ ಮನಸ್ಸು ತಟ್ಟಿ ಅವ್ರಿಗೂ ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರಿಗೂ ಇನ್ನೊಂದಷ್ಟು ಜನಕ್ಕೆ ಅವ್ರ ಸ್ಫೂರ್ತಿ ಆಗುತ್ತವೆ. ಅದಕ್ಕೋಸ್ಕರ ಆ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಇಂಥ ಎಲ್ಲರಿಗೂ ಮಕ್ಕಳಿಗೆ ಇದೊಂದು ಒಳ್ಳೆ ರೀತಿ ಆಗಲಿ ಅಂದ್ಬಿಟ್ಟು ನಾವು ಮಾಡಿದ್ದೀವಿ. ಅದೇ ರೀತಿ ವಿಕಲಚೇತನ ಸ್ನೇಹ ಭಾರತಿ ವಿಕಲಚೇತನ ಆಶ್ರಮದಲ್ಲೂ ಒಂದು ಒಪ್ಪತ್ತಿನ ಊಟಕ್ಕೆ ನಾವು ಅರೇಂಜ್ ಮಾಡಿಸಿದ್ದೀವಿ. ಅವ್ರಿಗೂ ಅಷ್ಟೇ ಅಂಥ ಮಕ್ಕಳಿಗೆ ನಾವು ಒಂದು ದಾನ ಧರ್ಮ ಮಾಡೋದ್ರಿಂದ ನಮಗೂ ಮನಸ್ಸಿಗೂ ನೆಮ್ಮದಿ ಆಗುತ್ತೆ. ಅವ್ರಿಗೂ ಒಂದು ರೀತಿ ಉಲ್ಲಾಸ ಸಿಗುತ್ತೆ. ನಮ್ಮ ಉದ್ದೇಶ ಅಷ್ಟೇ. ಬೇರೆ ಇದ್ರಲ್ಲಿ ಯಾವುದೇ ಒಂದು ದುರುದ್ದೇಶ ಅದೆಲ್ಲ ಏನು ಇರಲ್ಲ. ಇಲ್ಲಿ ನಾವು ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಅಗತ್ಯ. ದಯವಿಟ್ಟು ಎಲ್ಲ ಇದನ್ನ ಎಲ್ಲ ಏನು ಇಲ್ಲ. ನಾವು ಯಾವುದೇ ಒಂದು ರಾಜಕೀಯ ಒಂದು ವಿಚಾರವಾಗಿ ನಾವು ಯಾವುದೇ ಮಾಡ್ತಾ ಇಲ್ಲ. ನೀವು ನೋಡಿದಾಗೆ ಇದು 3-4 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮ್ದು ಯಾವುದೇ ಒಂದು ರಾಜಕೀಯ ವಿಚಾರವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇಲ್ಲ. ಎಲ್ಲ ಜನಗಳಿಗೆ ತಲುಪುವಂತ ಕಾರ್ಯಕ್ರಮ ಮಾಡ್ಬೇಕು ಅನ್ನಿಸ್ತಾ ಇರೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅದನ್ನ ಅಜೆಂಡಾ ನಮ್ದೇನು ಇಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿದಂತ ಎಲ್ಲರಿಗೂ, ನನ್ನ ಬಂಧು ಬಳಗ ಯಾರೇ ಆಗಲಿ, ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನನ್ನ ಮತ್ತು ನನ್ನ ಸ್ನೇಹಿತ ಅನಿಲ್ ರೆಡ್ಡಿ ಅವರ ಹುಟ್ಟುಹಬ್ಬದ ಕಾರಣ ನಾವು 2 ವರ್ಷದಿಂದ ಜೊತೆಯಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಬೆಳಗ್ಗೆ ಸ್ನೇಹ ಭಾರತಿ ವಿಕಲಚೇತನ ಆಶ್ರಮದಲ್ಲಿ ಅನ್ನದಾನವನ್ನು ಏರ್ಪಡಿಸಿದ್ವಿ. ಮತ್ತು ಇಲ್ಲಿ ನಾವು ಓದಿದಂತಹ ಶ್ರೀ ಜಯಭಾರತಿ ಎಜುಕೇಷನ್ ಸೊಸೈಟಿ ನಾವಿಬ್ಬರು ಇಲ್ಲೇ ಓದಿದ್ದು. ನಮಗೆ ವಿದ್ಯಾರ್ಥಿಗಳು ಏನಾದರೂ ಕೊಡೋಣ ಅಂತ ನನ್ನ ಸ್ನೇಹಿತ ಹೇಳಿದಾಗ ನನ್ನ ಕೈಲಾಸವರೆಗೆ ಅಲ್ಪ ಸಹಾಯ ನಾನು ಮಾಡಿರೋದು. ಅವರೇ ತುಂಬ ಮಾಡಿದ್ದಾರೆ. ಅವರು ನನ್ನ ಜೊತೆಗೆ ಹಾಕ್ಕೊಂಡು ಇನ್ನೂ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಉದ್ದೇಶ ಇಷ್ಟೇ, ಬಡವರಿಗೆ, ಬಡ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದು ಬಿಟ್ಟರೆ ನಮಗೆ ರಾಜಕೀಯ ಉದ್ದೇಶ ಅವೆಲ್ಲ ಏನೂ ಇಲ್ಲ. ನಾವು ಇಲ್ಲೇ ಓದಿದ್ದೀವಿ. ನಾವು ಇಲ್ಲೇ ಓದಿ ನಾವು ಬುದ್ಧಿವಂತರಾಗಿರೋದು. ಅದರಿಂದ ಪ್ರತಿಯೊಬ್ಬರು ಅಷ್ಟೇ ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡಬೇಕು. ಯಾರೇ ಆಗಿರಲಿ, ಅನಾಥಾಶ್ರಮಗಳಿಗೆ ದಯವಿಟ್ಟು ಹೆಲ್ಪ್ ಮಾಡಿ. ಹುಟ್ಟಿದ ಹಬ್ಬದಿಂದೊಂದು ವೇಸ್ಟಾಗಿ ಏನೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನ ಬಡವರಿದ್ದಾರೆ. ಅವರಿಗೆ ಸಹಾಯ ಮಾಡಿದ್ರೆ ಅವರು ತಿಳ್ಕೊಳ್ತಾರೆ, ನಮಗೂ ಒಂದು ಸಮಾಧಾನ ಆಗುತ್ತೆ.